ಸೆಟ್ ಅಲ್ಲಿ ಎಷ್ಟು ಪ್ರೊಫೆಷನಲ್. ಹೇರ್ ಒಂದೊಂದ್ಸತಿ ರಾಧಿಕಾ ಅವ್ರದ್ದು ಹಿಂಗಿದೆ ಅನ್ಕೊಳ್ಳಿ, ಅವ್ರ ಹತ್ರ ಹೋಗ್ಬಿಟ್ಟು ಹೇಳಕ್ ಆಗಲ್ಲ, ಬಿಕಾಸ್ ನೋಡ್ತಾರೆ ಅದಕ್ಕೆ ಅನ್ನೋರು. ಅಷ್ಟೊತ್ತಿಗೆ ರಾಧಿಕಾ ಗೊತ್ತಾಗುತ್ತೆ, ರಾಧಿಕಾ ಅವರು ಮಿರರ್ ಕೊಡಿ ಅನ್ನೋರು. ನಾವು ಅದನ್ನೆಲ್ಲ ನೋಟಿಸ್ ಮಾಡಿ ಗೊತ್ತಾಯ್ತಾ ಇವಾಗ ನಿಮ್ಗೆ. ಸೊ ಒಂದು ಹೇಳ್ತಾರೆ ಗೊತ್ತಾ, ಎನ್ಹಾನ್ಸ್ ಮಾಡುವಂತ ಒಂದು ಹಸ್ಬೆಂಡ್. ಯಾಕಂದ್ರೆ ಅವ್ರು ನೋಡ್ಕೊಳ್ಳೋ ರೀತಿ ರಾಧಿಕಾ ಅವ್ರನ್ನ ನಾವು ನೋಡಿದೀವಿ, ಬಿಕಾಸ್ ಅವರ ಕ್ರಿಸ್ಮಸ್ ಪಾರ್ಟೀಸ್ಗೆ ಇದಕ್ಕೆ ಹೋದಾಗ ಲಿಟ್ರಲಿ ಹೆಂಗೆ ಒಂದು ಮಗುನ ನೋಡ್ಕೊಂಡಾಗೆ ರಾಧಿಕಾ ಅವ್ರನ್ನ ನೋಡ್ಕೋತಾರೆ. ನಾವು ಯಾವಾಗ್ಲೂ ಹೇಳ್ತಿದ್ವಿ, ನೀವು ಬೋತ್ ಆಫ್ ದೇ ಮೇಕ್ ಫಾರ್ ಈಚ್ ಅದರ್ ನೀವು ಅಂತ. ಬಟ್ ನನ್ನ ಪ್ರಕಾರ ಏನಂದ್ರೆ, ಒಂದು ಹೆಣ್ಣ ಗೌರವ ಮಾಡುವಂತಹ ಎಲ್ಲ ಒಂದು ಗಂಡ್ ಮಕ್ಳು ಇರ್ತಾರಲ್ಲ, ಯಾವತ್ತಿಗೂ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ನಾನು ಅದು ತುಂಬಾ ಬಿಲೀವ್ ಮಾಡ್ತೀನಿ ಅಂಡ್ ನೋಡಿದೀನಿ. ಫಾರ್ ಎಕ್ಸಾಂಪಲ್ ಯಶ್ ರಾಧಿಕಾ ಅವ್ರನ್ನೇ, ಬಿಕಾಸ್ ದ ವೇ ಯಶ್ ಹ್ಯಾಸ್ ಬೀನ್ ದೇರ್ ಫಾರ್ ರಾಧಿಕಾ ಅಲ್ವಾ, ಅವ್ರನ್ನ ನೋಡ್ಕೊಂಡಿರೋ ರೀತಿ, ಗೌರವ ಕೊಟ್ಟಿರುವಂತಹ ರೀತಿನೇ ಅವ್ರನ್ನ ಇವತ್ತು ಅವ್ರು ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಒನ್ ಆಫ್ ದ ರೀಸನ್ ಅಂತೂ ಅದೇ. ಅವರು ಲವಲ್ ಇದ್ದಾಗ ಮೊಗ್ಗಿನ ಮನಸ್ಸಿಂದ ಅವ್ರ ಮದುವೆ ತನಕ ಕೂಡ ಎಲ್ಲರಿಗೂ ಗೊತ್ತಿತ್ತು, ಇಂಡಸ್ಟ್ರಿ ಅವರಿಗೂ ಗೊತ್ತಿದ್ರು ಕೂಡ ಇವ್ರನ್ನ ಕೇಳಿದ್ರು ಯಾರು ಡೈರೆಕ್ಟ್ ಆಗಿ ಅಡ್ಮಿಟ್ ಮಾಡಕ್ ಆಗ್ತಿರ್ಲಿಲ್ಲ, ಇವ್ರು ಮಾಡ್ಕೋತಿರ್ಲಿಲ್ಲ. ಚೆನ್ನಾಗಿ ಮೇಂಟೈನ್ ಮಾಡಿ.